ಹಲೋ ಫ್ರೆಂಡ್ಸ್, ಟೇಕ್ ಇಟ್ ಈಸಿ ಚಾನಲ್ಗೆ ಸ್ವಾಗತ. ನೋಡಿ, ಈ ದಿನ ನಾನು ತುಂಬಾ ಒಂದು ರುಚಿಯಾದಂಥ ಹಾಗೆ ಸಿಂಪಲ್ಲಾಗಿ ಒಂದು ಹೆಲ್ದಿಯಾದಂಥ ಹಾಲಿನ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಿಸಿ ಬಿಸಿಯಾದಂತಹ ಮುದ್ದೆ ಹಾಗೆ ಅನ್ನದ ಜೊತೆ ಈ ಹಾಲಿನ ಸಾಂಬಾರು ಸಖತ್ ಟೇಸ್ಟ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಈ ರೆಸಿಪಿ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ಬನ್ನಿ ನೋಡಿ, ಇಲ್ಲಿ ನಾನು ಹಾಲಿನ ಸಾಂಬಾರನ್ನು ಮಾಡೋದಕ್ಕೆ ಒಂದು ಪ್ಯಾನ್ನಲ್ಲಿ 2 ಸ್ಪೂನ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಒಂದು 10 ರಿಂದ 12 ಕಾಳಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಹೀಗೆ ಹುರ್ಕೋಬೇಕು. ಚೆನ್ನಾಗಿ ಒಂದು ಘಮ ಬರಬೇಕು, ಕೆಂಪಿಗೆ ಹುರ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ. ನೋಡಿ, ಕೆಂಪಾಗಿ ಚೆನ್ನಾಗಿ ಘಮ್ ಅಂತ ಇದೆ ಜೀರಿಗೆ ಎಲ್ಲ ಹೀಗೆ ಹುರ್ಕೊಂಡಿದ್ದಾಗಿದೆ. ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನಾವು ಪುಡಿ ಮಾಡ್ಕೊಳ್ಬೇಕು. ಹಾಗೆ ನೋಡಿ, ಇವಾಗ ತಣ್ಣಗಾಗಿದೆ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕು. ಈಗ ನಾನು ಮಾಡ್ತಾ ಇರುವಂತಹ ಇಷ್ಟು ಸಾಂಬಾರು 3 ರಿಂದ 4 ಜನ ಆರಾಮವಾಗಿ ಊಟ ಮಾಡ್ಕೊಳ್ಬೋದು. ಹಾಗೆ ನೋಡಿ, ನಾನು ಈ ಪೌಡರಲ್ಲಿ ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 8 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನಾನು ಸಾಂಬಾರು ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಸಾಂಬಾರು ಮಸಾಲ ಹಾಕ್ಕೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಸಾಂಬಾರು ಮಸಾಲ. ಇದರಲ್ಲಿ ಖಾರ ಕೂಡ ಇದೆ. ಈಗ ಇಷ್ಟು ಮಸಾಲವನ್ನು ಚೆನ್ನಾಗಿ ಹೀಗೆ ಸಣ್ಣದಾಗಿ ರುಬ್ಕೊಳ್ಬೇಕು. ನೋಡಿ, ಹೀಗೆ ಸಣ್ಣದಾಗಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಮಸಾಲೆ ಎಲ್ಲ ಹಾಕ್ಕೊಂಡು ಈ ರೀತಿಯಾಗಿ ನಾನು ಇವಾಗ ರುಬ್ಕೊಂಡಿದ್ದೀನಿ. ಈಗ ಹಾಲಿನ ಸಾಂಬಾರನ್ನು ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆ, ಎಣ್ಣೆ ಬಿಸಿ ಆಗಿದೆ. ನೋಡಿ, ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಚೆನ್ನಾಗಿ ಹೀಗೆ ಬಾಡಿಸ್ಕೊಳ್ಳೋಣ. ಹಾಗೆ ಇವಾಗ ನಾನು ರುಬ್ಕೊಂಡಿದ್ದಂತಹ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಸಾಲವನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ 1 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿಯ ಒಂದು ಹಸಿ ವಾಸನೆ ಹೋಗಬೇಕು. ಆ ರೀತಿಯಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡಿಕೊಂಡು ಈ ಮಸಾಲದಲ್ಲಿ ನಾನು ಮಿಕ್ಸರ್ ಜಾರ್ನಲ್ಲಿ ಇರುವಂತಹ ಮಸಾಲ ನೀರನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಸಾಲವನ್ನು ಈಗ ಕುದಿಸ್ಕೊಳ್ತಾ ಇದ್ದೀನಿ. ಈ ಮಸಾಲವನ್ನು ಹಾಲನ್ನು ಹಾಕೋದಕ್ಕೆ ಮೊದಲೇ ಇದಕ್ಕೆ ಸ್ವಲ್ಪ ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಈಗ ಕುದಿಸ್ಕೊಳ್ಬೇಕಾದ್ರೆ ನಮ್ಮ ಅಕ್ಕಿ ಹಾಗೆ ಮಸಾಲ ಪೌಡರ್ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಆ ರೀತಿಯಾಗಿ ನಾವು ಕುದಿಸ್ಕೊಳ್ಳೋಣ. ನೋಡಿ, ಹಾಗೆ ಇದಕ್ಕೆ ನಾನು ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ನಾನು ಇಷ್ಟು ತೆಳುವಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಇದು ಇಷ್ಟು ತೆಳುವಾಗಿದ್ರೂ ನಡೆಯುತ್ತೆ, ಏಕೆಂದರೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ, ಆದ್ದರಿಂದ ಈ ಮಸಾಲವನ್ನು ಬೇಯಿಸ್ಕೊಂಡ್ಮೇಲೆ ಗಟ್ಟಿಯಾಗಿ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು. ಇವಾಗ ಮಸಾಲ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿ ಹಾಲನ್ನು ಹಾಕ್ಕೊಳ್ಬಾರ್ದು. ಚೆನ್ನಾಗಿ ನಾನು ಇಲ್ಲಿ ಕುದಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಬೇಕಾದ್ರೆ ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಜಾಸ್ತಿ ತೆಳುವಾಗಿಯೂ ಬೇಡ, ಹಾಗೆ ಗಟ್ಟಿಯಾಗಿಯೂ ಬೇಡ, ಒಂದು ಹದವಾಗಿ ಇರಬೇಕು. ನೋಡಿ, ಇವಾಗ ನಾನು ಇಲ್ಲಿ 1 ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ನಾನು ಈಗ ಮತ್ತೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇದೆ. ಈಗ ಇದರಲ್ಲಿ ಮತ್ತೆ ಒಂದು ಅರ್ಧ ಗ್ಲಾಸ್ ಹಾಲನ್ನು ಹಾಕ್ಕೊಂಡು ಇವಾಗ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಇದು ಹಾಲನ್ನು ಹಾಕಿದ್ಮೇಲೆ ಮಸಾಲ ಜೊತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಮಸಾಲ ಜೊತೆ ಹಾಲನ್ನು ಹಾಕಿ ಕುದಿಸ್ಬೇಕಾದ್ರೆ ಸ್ವಲ್ಪನೂ ಒಡೆದೋಗೋದಿಲ್ಲ. ಹಾಗೆ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ರುಚಿಯಾಗಿರುತ್ತೆ, ಸ್ವಲ್ಪನೂ ಹಾಳಾಗೋದಿಲ್ಲ. ಹಾಲಿನ ಸಾರನ್ನು ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೊಳ್ಬೋದು. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೊಳ್ಬೋದು. ತುಂಬ ಒಂದು ಹೆಲ್ದಿ ಆಗಿರುತ್ತೆ. ಹಾಗೆ ನೋಡಿ, ಈಗ ಸಾಂಬಾರು ಕುದೀತಾ ಇದೆ. ಈಗ ಇದರಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದಂತಹ ಹಾಲಿನ ಸಾರು ರೆಡಿ ಆಗಿದೆ. ಬಿಸಿ ಬಿಸಿಯಾದಂಥ ಮುದ್ದೆ ಹಾಗೆ ಅನ್ನದ ಜೊತೆ ಈ ಹಾಲಿನ ಸಾರು ಸಖತ್ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದಂತ. ಹಾಗೆ ನೋಡಿ, ನಮಗೆ ಕೆಲವೊಂದು ಸಾರಿ ಇಂಡೈಜೆಷನ್ ಆಗಿಬಿಟ್ಟು ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗುತ್ತೆ, ಹೊಟ್ಟೆ ನೋವು ಆಗ್ತಾ ಇರುತ್ತಲ್ವ. ಆ ಒಂದು ಸಂದರ್ಭದಲ್ಲಿ ನಾವು ಒಂದು 2 ಸ್ಪೂನ್ ಗಟ್ಟಿಯಾದಂಥ ಮೊಸರಲ್ಲಿ ಒಂದು 2 ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗ್ಬೋದು.
ಹಾಗೆ ಇವಾಗ ಸಾಂಬಾರನ್ನು ಸರ್ವ್ ಮಾಡೋದಕ್ಕೆ ಒಂದು ಬೌಲ್ನಲ್ಲಿ ತಗೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು. ಕೆಲವೊಂದು ಸಾರಿ ಕೆಮ್ಮು ನೆಗಡಿ ಜ್ವರ ಬಂದಾಗ ಊಟ ಸೇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಾಲಿನ ಸಾರು ಮಾಡ್ಕೊಳ್ಳೋದ್ರಿಂದ ಊಟ ಕೂಡ ಚೆನ್ನಾಗಿ ಸೇರುತ್ತೆ. ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.